ಇನ್ನು ಹೆಚ್ಚಿಗೆ ಸಹಕಾರ ಕೊಡಬೇಕು. ಜನಗಳು ಸಾರ್ವಜನಿಕರು ಅದನ್ನೇ ಅಂದರೆ ಸರ್ ಬನ್ನಿ ಸರ್ 20 ನಿಮಿಷ ಬೇಕು. ಎಲ್ಲರೂ ಸಹಕಾರ ಮಾಡ್ತೀವಿ. ನಾವು ಏನು ಮಾಡ್ತಾ ಇದ್ದೀವಿ, ಎಂತ ಮಾಡ್ತಾ ಇದ್ದೀವಿ ಅಂತ ಅಲ್ಲೇನು ಮಾಡ್ತಿದ್ದೀವಿ ಅಂತ ಇಲ್ಲಿ ಜನ ಮಾಡ್ತೀವಿ. ಏನು ಅದನ್ನು ಇಲ್ಲಿ ಡೆಮೋ ಮಾಡಿದ್ದೀವಿ. ಸೊ ಏನು ಕಸ ತಗೊಂಡು ನಾವು ಹೊರಗಡೆ ತೆಗೆದಿರ್ತೀವಿ. ಸೈಂಟಿಫಿಕ್ ಆಗಿ ವಿಲೇವರಿ ಮಾಡ್ತಾ ಇದ್ದೀವಿ. ಅದರಿಂದ ಗೊಬ್ಬರ ಮಾಡ್ತಾ ಇದ್ದೀವಿ. ಆ ಗೊಬ್ಬರನ ತಾವು ಸಪ್ರೇಟ್ ಮಾಡಿಕೊಡಿ ಅಂತ ಆ ಗೊಬ್ಬರ ರೆಡಿ ಮಾಡ್ತಾ ಇದ್ದೀವಿ. ನೀವು ಕೊಟ್ಟಿರೋ ಕಷ್ಟದಿಂದ ನಾವು ಗೊಬ್ಬರ ರೆಡಿ ಮಾಡಿದ್ದೀವಿ. ನಿಮ್ಮ ಮನೇಲಿ ಏನು ಕಸ ಕೊಟ್ಟಿದ್ದೀವಿ ನಮಗೆ ಆ ಕಷ್ಟದಲ್ಲಿ ನಾವು ರೆಡಿ ಮಾಡಿದ್ದೀವಿ. ಸರ್ಟಿಫೈಡ್ ಮಾಡಿ ಮಾಡ್ತಾ ಇದ್ದೀವಿ. ಯಾರು ಬೇಕು ಅಂದರೆ ಡಿಪ್ಲೊಮೆಂಟ್ ಆಗಿರ್ತಾರೆ. ಸರ್ ನಮ್ಮ ಆಲ್ಮೋಸ್ಟ್ ಅಲ್ಲಿ ಇವಾಗ 40 ಟನ್ನಷ್ಟು ಗೊಬ್ಬರ ಮಾರಾಟ ಮಾಡಿದ್ದೀವಿ ಆಲ್ರೆಡಿ. ಪ್ರತಿ ಕೆಜಿಗೆ 2 ರೂಪಾಯಿ ಅಂತ ರೈಟ್ ಫಿಕ್ಸ್ ಮಾಡಿದ್ದೀವಿ. ಆ ರೈಟ್ನಲ್ಲಿ ಆಲ್ಮೋಸ್ಟ್ ಅಲ್ಲಿ 40 ಟನ್ನಷ್ಟು ಗೊಬ್ಬರನ ಈಗಾಗಲೇ ಮಾರಾಟ ಮಾಡಿದ್ದೀವಿ. 80,000 ರೂಪಾಯಿಯಷ್ಟು ಅಮೌಂಟ್ನ ನಗರಸಭೆಗೆ ಜಮಾ ಆಗಿದೆ. ಸೊ ಏನು ತೊಗೊಂಡೋಗಿದ್ದಾರೆ ಅವರೇ ಮತ್ತೆ ಬಂದು ರಿಕ್ವೈರ್ಮೆಂಟ್ ಕೇಳ್ತಾ ಇದ್ದಾರೆ. ಅದ್ರ ಜೊತೆ ನಾವು ಇನ್ನೂ ಏನಂದರೆ ಪದವಿ ಒಬ್ಬರಿಗೆ ಕೊಡೋದಲ್ಲ, ಎಲ್ಲರಿಗೂ ಕೊಡೋ ಅನ್ನೋ ಉದ್ದೇಶದಿಂದ ನಾವು ಮಾರ್ಕೆಟಿಂಗಿಗೋಸ್ಕರ ಈ ಥರ ಒಂದು ಕಾಂಪ್ಲೇಂಟ್ ಮಾಡಿದ್ದೀವಿ. ಎಲ್ಲ ಆಫೀಸ್ಗಳಲ್ಲಿ ಇದನ್ನು ಡಿಸ್ಪ್ಲೇ ಮಾಡಿದ್ದೀವಿ. ಯಾರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿದ್ರೆ ತಾವು ಖಂಡಿತ ನಾವು ಅದನ್ನು ಇದು ಮಾಡ್ತೀವಿ. ಸರ್ ನಿಂತ್ಕೊಳ್ಳಿ ಸರ್, ಮಳೆ ಬರ್ಬಿಡ್ತೀವಿ ಸಾಹೇಬ್ರೆ, ಬನ್ನಿ ಈ ಕಡೆ ನಿಂತ್ಕೊಳ್ಳಿ. ಹಿಂಗೇನೆ ಯಾರ್ಯಾರು ಇದ್ದೀರ ಬೇಗ ಎಲ್ಲ ಬನ್ನಿ ಬರ್ರಿ. ನೀವು ಬರ್ರಿ ನಿಮಗೆ ಸಾರ್ವಜನಿಕರೇ ನೋಡ್ಬೇಕಾಗಿರೋದು. ಒಂದ್ಸತಿ ಪ್ಲಾಂಟ್ ಹತ್ರ ಹೋಗೋಣ. ಈಗ ಏನಂದ್ರೆ ಪ್ಲಾಂಟಲ್ಲಿ ಏನು ಮಾಡ್ತೀವಿ ಅದನ್ನೆಲ್ಲ ಡಿಸ್ಪ್ಲೇ ಮಾಡೋಣ. ನಾವು ಡಿಸ್ಪ್ಲೇ ಮಾಡಿರೋ ಉದ್ದೇಶನೇ ಇದು ಎಲ್ಲರಿಗೂ ಗೊತ್ತಾಗಲಿ ಅನ್ನೋದು. ಒಂದು ನಿಮಿಷ ಆಗಿ ನಿಂತ್ಕೊಳ್ಳಿ. ಎಲೆಕ್ಟ್ರಿಸಿಟಿ ಮತ್ತು ಲೇಬರು ಎಲ್ಲ ಸೇರಿ ಅರೌಂಡು ಒಂದು 50 ಲಕ್ಷದ ಮೇಲೆ ಬರ್ತದೆ. 50 ಲಕ್ಷದ ಮೇಲೆ ಬರ್ತದೆ ಆದಾಯ ಇರ್ಬೋದು ಸರ್. ಆದಾಯ ಈಗ ಸ್ಟಾರ್ಟ್ ಮಾಡಿರೋದು ಸರ್. ನಾವೀಗ ಮೊದಲೆಲ್ಲ ಏನು ಮಾಡ್ತಾ ಇದ್ವಿ ಅಂದರೆ ತೊಗೊಂಡೋಗಿ ಒಂದು ಕಡೆ ಡಂಪ್ ಮಾಡ್ತಾ ಇದ್ವಿ. ಆ ಡಂಪ್ ಮಾಡೋ ವ್ಯವಸ್ಥೆನ ಸರ್ಕಾರ ನಿಷೇಧ ಮಾಡಿದೆ. ಮತ್ತು ಏನು ಕಸ ಬರ್ತದೆ ಅದನ್ನು ಕಡ್ಡಾಯವಾಗಿ ನಾವು ಗೊಬ್ಬರ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿರೋದ್ರಿಂದ ಈಗ ಲಾಸ್ಟ್ ಒಂದು 6 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ವಿ ಸರ್. 6 ತಿಂಗಳಿಂದ ನಗರಸಭೆಗೆ ಒಂದು 80,000 ಬಂದಿದೆ. ಮತ್ತು ಇನ್ನು MRF ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ, ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ. ಅದರಿಂದಲೂ ನಾವು ಆದಾಯ ತೊಗೋಬೇಕು ಅನ್ನೋ ಉದ್ದೇಶ ಇದೆ. ಬಟ್ ಏನಾಗುತ್ತೆ, ಸಾರ್ವಜನಿಕರು ಅವ್ರ ಮನೇಲಿ ಏನು ಉತ್ಪತ್ತಿ ಆಗುತ್ತೆ ಎಲ್ಲ ಕಸನ್ನು ನಮ್ಗೆ ಕೊಟ್ಬಿಟ್ರೆ ನಮಗೆ ಆಲ್ಮೋಸ್ಟ್ ಅಲ್ಲಿ ರಿಕವರಿಗೂ ಪಾಯಿಂಟ್ ಆಫ್ ವ್ಯೂ ಬರ್ತದೆ. ಅಲ್ಲಿ ಸಾರ್ವಜನಿಕರು ಏನು ರೀಸೈಕಲ್ ಆಗುತ್ತೆ ಅದನ್ನೆಲ್ಲ ಅವ್ರು ಇಟ್ಕೊಂಡು ಡಿಸ್ಪೋಸಲ್ ಮಾಡೋದೆಲ್ಲ ನಮಗೆ ಕೊಡ್ತಾರೆ. ಸೊ ನಾವು ಆ ಡಿಸ್ಪೋಸಲ್ ಮಾಡೋದ್ರಲ್ಲಿ ತೊಗೊಂಡು ನಾವು ಆದಾಯ ತೆಗಿಬೇಕಾಗುತ್ತೆ. ನಾವು ಮಾಡ್ತಿರೋ ಉದ್ದೇಶ ಆದಾಯ ತೊಗೊಳೋದಲ್ಲ, ಸಮಾಜಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು, ನಾಗರಿಕರಿಗೆ ಯಾವುದೇ ರೀತಿ ಅನಾನುಕೂಲ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕೋಳಿ ತ್ಯಾಜ್ಯ ಏನು ಮಾಡ್ತಿದ್ದೀರಾ ಸರ್? ಕೋಳಿ ತ್ಯಾಜ್ಯ ಮತ್ತು ಏನು ಮಟನ್ ತ್ಯಾಜ್ಯ ಬರ್ತದೆ ಅದಕ್ಕೆ ಪ್ರತ್ಯೇಕವಾಗಿ ವೆಹಿಕಲ್ನ ನಾವು ಒಂದು ಅದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಒಂದು ವೆಹಿಕಲ್ನ ಬಿಟ್ಟಿದ್ದೀವಿ. ಅದು ಅವ್ರೇನು ಮಾಡ್ತಾರೆ, ಎಲ್ಲ ತೊಗೊಂಬಂದು ನಮ್ಮ ಲ್ಯಾಂಡ್ಫಿಲ್ ಸೈಟಲ್ಲೇ ಒಂದು ಡೀಪರಿಯಲ್ ಅಂತ ಒಂದು ಪಿಟ್ ಮಾಡಿದ್ದೀವಿ. ಆ ಪಿಟ್ಟಿಗೆ ಹಾಕಿ 2 ದಿನಕ್ಕೊಂದ್ಸಲ ಆ ಪಿಟ್ಟನ್ನು ಮುಚ್ತೀವಿ. ಸೊ ಅದು ಕಾನ್ಸೆಪ್ಟ್ ಇರೋದೇ ಅದೇ ಥರ ಮಾಡ್ತಾ ಇದ್ದೀವಿ ಸರ್. ಕೊಡ್ತಾ ಇದಾರ ಅಂತ? ಯಾಕೆಂದ್ರೆ ಸರ್ ಈಗ ನಮಗೆ ಗೊತ್ತಿಲ್ಲ. ನಾವು ಎಲ್ಲ ಅಂಗಡಿಗಳಿಗೂ ಒಂದೊಂದು ನಮ್ಮಲ್ಲೇ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ. ಏನಂದರೆ ಚಿಕನ್ ಅಂಗಡಿ, ಮಟನ್ ಅಂಗಡಿಯವ್ರಿಗೆ ಒಂದು ಗ್ರೂಪು, ಸಲೂನ್ ಅವ್ರಿಗೆ ಒಂದು ಗ್ರೂಪು, ಈ ಹೊಸ ಏನು ಬಲ್ಕ್ ವೇಸ್ಟ್ ಜನರೇಟರ್ ಅಂತ ಹೋಟೆಲ್ ಚೌಕಿ ಅವ್ರದ್ದೇ ಒಂದು ಗ್ರೂಪು, ಎಲ್ಲ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ. ಸೊ ಅವರೆಲ್ಲ 100% ಕೊಡ್ತಾ ಇದ್ದಾರೆ. ಕೆಲವರು ಒಬ್ಬರು ಇಬ್ಬರು ಗೊತ್ತಿಂದಲೇ ಏನೋ ಡಿಸ್ಪೋಸ್ ಮಾಡ್ತಾ ಇರ್ಬೋದು, ಅವನು ನಾವು ಸ್ಟ್ರೀಮ್ಲೈನಿಗೆ ತೊಗೊಬರ್ತೀವಿ. ಎಲ್ಲರಿಗೂ ಈಗಾಗಲೇ ಒಂದು ಬಾರಿ ನಗರಸಭೆಗೆ ಕಲಿಸಿ ಅವ್ರಿಗೆಲ್ಲ ಮೀಟಿಂಗ್ ಮಾಡಿ ಮಾಹಿತಿ ಕೊಟ್ಟಿದ್ದೀವಿ. ಮಾಡಬೇಕು ನಮಗೆ
ಅಷ್ಟು ಹಸಿ ಕಸ ಬರ್ತಾ ಇಲ್ಲ. ಸೊ ನಾವೇನು ಮಾಡಬೇಕು, ಬಯೋಗ್ಯಾಸ್ನ ಮಾಡೋಂಥ ಕಾನ್ಸೆಪ್ಟನ್ನ ನಾವು ಸದ್ಯಕ್ಕೆ ಟೆಂಪ್ರವರಿಯಾಗಿ ನಿಲ್ಲಿಸ್ತೀವಿ. ಯಾಕೆ ಟೆಂಪ್ರವರಿಯಾಗಿ ನಿಲ್ಲಿಸ್ತೀವಿ ಅಂದರೆ ನಾವೇನು ಮಾರ್ಕೆಟ್ ಪ್ರೈಸ್ ಎಷ್ಟು ಬರ್ತದೆ ಅದನ್ನು ನಾವು ಆಲ್ಮೋಸ್ಟ್ ಅದು ಗೋಶಾಲೆಗೆ ಕೊಡ್ತಾ ಇದ್ದೀವಿ. ನೇರವಾಗಿ ನಾವು ಗೋಶಾಲೆಗೆ ಕೊಡ್ತಾ ಇರೋದ್ರಿಂದ ನಮಗೆ ಹಸಿ ಕಸ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಬಯೋಗ್ಯಾಸ್ನ ಯೋಜನೆ ಸದ್ಯಕ್ಕೆ ನಿಲ್ಲಿಸಿದೆ ಸರ್. ಅದೇ ನಮ್ಮ ಕಸದ ಜಾಸ್ತಿ ಪ್ರಮಾಣ ಜಾಸ್ತಿ ಆದರೆ, ಹಸಿ ಕಸದ ಪ್ರಮಾಣ ಜಾಸ್ತಿ ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ. ಬಟ್ ಈ ಕಾನ್ಸೆಪ್ಟು ಫುಲ್ಲಿ ಸಕ್ಸಸ್ ಆದರೆ, ಸಾರ್ವಜನಿಕರ ಸಹಭಾಗಿತ್ವ ಪೂರ ನಮಗೆ ಸಿಕ್ಕಿದ್ರೆ ಇದರಲ್ಲೇ ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ದುಡ್ಡು ನಾವು ಏನು ಆಲ್ಮೋಸ್ಟ್ ಖರ್ಚು ಏನು ಮಾಡ್ತೀವಿ ಅದನ್ನು 50% ರಿಕವರಿ ಮಾಡ್ಬೋದು. ಸರ್ ಬಯೋಗ್ಯಾಸ್ ಬಗ್ಗೆ ಯಾವುದೇ ರೀತಿ ಕ್ರಮ ತಗೋತಾ ಇಲ್ಲ. ಬಟ್ ಮನೆಯಿಂದ ಕಸ ಸಂಗ್ರಹಣೆ ಮಾಡೋ ವಿಚಾರದ ಬಗ್ಗೆ ಪ್ರತಿದಿನ ನಮ್ಮ 8 ಮೊಬೈಲ್ ಅಡ್ಡಗಳು ಏನು ನಗರಸಭೆ ಜೊತೆಗೆ 8 ಜನ ಹೊಸ ಶ್ರೀಶಕ್ತಿ ಸಂಘದ ಸದಸ್ಯರುಗಳನ್ನ ನಾವು ನೇಮಕ ಮಾಡ್ಕೊಂಡಿದ್ದೀವಿ ಮೊಬೈಲ್ ಅಡ್ಡಗಳಂತ. ಅವರು ಕೆಲಸನೇ ಇದು, ಪ್ರತಿದಿನ ಪ್ರತಿ ಮನೆಗಳಿಗೆ ಹೋಗಬೇಕು, ಕಡ್ಡಾಯವಾಗಿ ಹಸಿ ಕಸ ಒಣ ಕಸ ಅಂತ ಅವರು ಬೇರ್ಪಡೆ ಮಾಡಿ ನಗರಸಭೆ ಆಟೋ ಟಿಪ್ಪರ್ಗೆ ಕೊಡಬೇಕು. ಮತ್ತು ಯಾರು ಯಾವುದೇ ದಿನ ಆಟೋ ಬಂದಿಲ್ಲ ಅಂದರೆ ಅದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆಟೋ ಕಳಿಸ್ಕೊಡೋಂಥ ವ್ಯವಸ್ಥೆನೂ ನಾವು ಮಾಡಿದ್ದೀವಿ. ಮತ್ತು ಏನು ಸಾರ್ವಜನಿಕರು ಸಹಭಾಗಿತ್ವ ಏನಕ್ಕೆ ನಮಗೆ ಮೇಜರ್ ಆಗಬೇಕು ಅಂದರೆ, ಸಾರ್ವಜನಿಕರು ಸಹಭಾಗಿತ್ವ ಇಲ್ಲ ಅಂದರೆ ನಗರಸಭೆ ಒಂದೇ ಏನು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಾರ್ವಜನಿಕರು ಕಡ್ಡಾಯವಾಗಿ ಅವ್ರ ಮನೇಲಿ ಹಸಿ ಕಸ ಒಣ ಕಸ ಅಂತ ಮಾಡಿಕೊಡ್ಲೇಬೇಕು. ಈ ಕಸ ಎತ್ಕೊಂಡು ಹೋಗುವಂಥ ಗಾಡಿಗಳಿದೆಯಲ್ಲ, ವಾರ್ಡಲ್ಲಿ ಅಲ್ಲಲ್ಲಿ ನಂಬರ್ಗಳನ್ನ ಡಿಸ್ಪ್ಲೇ ಮಾಡುವಂಥ ಲೇಟ್ ಆದರೆ ಸರ್ ಅದು ಆ ಯೋಜನೆನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸರ್. ಯಾಕೆಂದರೆ ಆಲ್ರೆಡಿ ಒಂದು ಆ್ಯಪ್ನ ನಾವು ನಗರಸಭೆಯಿಂದ ರೆಡಿ ಮಾಡಿಸ್ತಾ ಇದ್ದೀವಿ. ಏನು ಆ್ಯಪ್ ಇರ್ತದೆ ಅಂದರೆ, ನಿಮ್ಮ ಮನೆ ಕಸ ಬಂದಿಲ್ಲ ಅಂದರೆ ಆ ಮನೆಗೆ ಕೂತ್ಕೊಂಡು ಮೊಬೈಲಲ್ಲಿ ಅದೇ ಆ್ಯಪಲ್ಲಿ ನೀವು ಕಂಪ್ಲೇಂಟ್ ಮಾಡ್ಬೋದು ಅಂಥ ವ್ಯವಸ್ಥೆನ ನಾವು ರೆಡಿ ಮಾಡಿಸ್ತಾ ಇದ್ದೀವಿ. ಸ್ವಲ್ಪ ದಿನ ಬೇಕಾಗುತ್ತೆ ಸರ್ ಅದಕ್ಕೆ. ಯಾಕೆಂದರೆ ಒಂದು ಸಾಫ್ಟ್ವೇರ್ನ ರೆಡಿ ಮಾಡಿ ಎಲ್ಲ ನಾಗರಿಕರಿಗಳಿಗೂ ಕೊಡಬೇಕು ಅಂದರೆ ಅದು ಸ್ವಲ್ಪ ದಿನ ಕಾಲಾವಕಾಶ ಬೇಕು, ಮತ್ತು ಅದಕ್ಕೆ ಫಂಡಿಂಗು ಬೇಕಾಗುತ್ತೆ. ಒಂದು ಯೋಜನೆ ಅದನ್ನು ಅನುಷ್ಠಾನ ಮಾಡೋಕ್ಕೆ ಕ್ರಮ ತಗೋತಾ ಇದ್ದೀವಿ ಸರ್. ಅದ ಹೊರವಲಯದಲ್ಲಿ ಅಂದರೆ ನಾವು ಏನು ಸಿಟಿಗೆ ಎಂಟ್ರ್ ಆಗ್ತೀವಿ, ಅಲ್ಲಿ 4 ದಿಕ್ಕಲ್ಲೂ ಕಸನೇ ನಮ್ಮ ನಗರಕ್ಕೆ ಸ್ವಾಗತ ಕೋರ್ತಾ ಇದೆ ಅನ್ನೋ ರೀತಿಯಲ್ಲಿ ಆ ಸಾರ್ವಜನಿಕರು ಅದನ್ನು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಸ್ವಲ್ಪ ಏನಾದರೂ ಕ್ರಮ ಅಂದರೆ, ನಮ್ಮ ಸಿಟಿ ಲಿಮಿಟಲ್ಲಿ ನಮ್ಮ ಕಾರ್ಯವ್ಯಾಖ್ಯೆ ಎಲ್ಲಿ ಬರ್ತದೆ ಅಂದರೆ, ನಮ್ಮ ಸಿಟಿ ಲಿಮಿಟ್ ಒಳಗಡೆ ಮಾತ್ರ ಬರ್ತದೆ. ಸಿಟಿಯಿಂದ ಔಟ್ಸ್ಕರ್ಟ್ ಏನಿದೆ ಪಂಚಾಯತಿಗಳ ಲಿಮಿಟಿಗೆ ಬರ್ತದೆ. 4 ಕಡೆ ದಿಕ್ಕಲ್ಲೂ ನಮಗೆ 4 ಪಂಚಾಯತಿಗಳು ಬರ್ತದೆ. ಅಲ್ಲೇನಾಗ್ತಾ ಇದೆ ಅಂದರೆ, ಪಂಚಾಯತಿಲಿ ಏನು ಈ ಥರ ವ್ಯವಸ್ಥೆ ಇಲ್ಲದೆ, ಕಸ ಸಂಗ್ರಹಣೆ ಮಾಡೋಕ್ಕೆ ವ್ಯವಸ್ಥೆ ಇಲ್ಲದ್ರಿಂದ ಅಲ್ಲಿ ನಾಗರಿಕರು ತಗೊಬಂದು ನಮ್ಮ ಸಿಟಿ ಎಂಟ್ರೆನ್ಸ್ಗಳಲ್ಲೇ ಆಗ್ತಾ ಇದ್ದಾರೆ. ಅದು ಒಂಥರ 2-3 ಕಂಪ್ಲೇಂಟ್ ಸಹ ಬಂದಿದೆ. ಗ್ರಾಮ ಪಂಚಾಯತಿಗಳಿಗೂ ನಾವು ಸಹ ಈಗಾಗಲೇ ಪತ್ರ ವ್ಯವಹಾರ ಮಾಡಿದ್ದೀವಿ. ಈ ಥರ ಆಗ್ತಾ ಇದೆ, ನಮ್ಮ ಸಿಟಿಗೆ ಸ್ವಾಗತನ ಕಸದ ಮುಖಾಂತರ ನಾವು ಮಾಡ್ತಾ ಇರೋದು ಅಷ್ಟು ಸಮಂಜಸ ಅಲ್ಲ. ತಮ್ಮ ವ್ಯಾಪ್ತಿಯಲ್ಲಿ ಏನು ಕಸ ಬರ್ತದೆ ಅದನ್ನು ವಿಲೇವಾರಿ ಮಾಡೋಕ್ಕೆ ಕ್ರಮ ತಗೊಳ್ಳಿ ಅಂತ ಈಗಾಗಲೇ ಪತ್ರ ವ್ಯವಹಾರ ಮಾಡಿದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ಇನ್ನೂ ಅಗತ್ಯ ಕ್ರಮ ತಗೋತೀವಿ ಸರ್. ಓಕೆ, ಥ್ಯಾಂಕ್ ಯು. ನಮ್ಮ ಲಿಮಿಟಿಂಗ್ ಹೊರಗಡೆ ಇದೆ, ತುಂಬಾ ಇದೆ. ಒಂದು ಕ್ಲಿಯರ್ ಮೈಸೂರಲ್ಲಿ ಇದೆ, ಮೈಸೂರಲ್ಲಿ ಕೆರೆ ಇಲ್ಲ, ಈಗ ಬರ್ತಾ